ಕಡಿಮೆ ವೆಚ್ಚದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿರುವ ಬೆಲ್ವಾ ಆಸ್ಪತ್ರೆ. ಕಲಬುರಗಿಯಲ್ಲಿ ಹಳ್ಳಿಗಳಿಂದ ದೂರದಿಂದ ಬರುವ ಬಡ ರೋಗಿಗಳಿಗೆ ಅತ್ಯುತ್ತಮ ಗುಣಮಟ್ಟದ ಚಿಕಿತ್ಸೆ ನೀಡುತ್ತಿರುವ ಬೆಲ್ವಾ ಹಾಸ್ಪಿಟಲ್. ಕಡಿಮೆ ವೆಚ್ಚದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಜೀವನದಲ್ಲಿ ಹಣ ಒಂದೇ ಮುಖ್ಯವಲ್ಲ ಎಂಬುದನ್ನು ವೈದ್ಯರು ಒಳ್ಳೆಯ ಚಿಕಿತ್ಸೆ ನೀಡುತ್ತಿರುವ ಜನರ ಸೇವೆ ಮಾಡುತ್ತಿರುವ ಶಾಸಕರಾದ ಅಲ್ಲಮ್ಮ ಪ್ರಭು ಪಾಟೀಲ ಹೇಳಿದರು. ಆಸ್ಪತ್ರೆಯನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ಈ ವೇಳೆ ಆಸ್ಪತ್ರೆಗೆ ಆಗಮಿಸಿದ ಮಾಜಿ ಶಾಸಕರು ದತ್ತಾತ್ರೇಯ ಪಾಟೀಲ್, ಅರುಣ್ ಕುಮಾರ್ ಪಾಟೀಲ್, ನಿತಿನ್ ಗುತ್ತೇದಾರ್, ಅವಿನಾಶ್ ಜಾಧವ್ ಶ್ರೀಗಳು ಉಪಸ್ಥಿತರಿದ್ದರು. ತುಂಬ ಸಂತೋಷದಿಂದ ಇಲ್ಲಿ ಬಿಲ್ವಾ ರಿಹ್ಯಾಬಿಲಿಟೇಷನ್ ಸೆಂಟರ್ ಮತ್ತು ಫಿಸಿಯೋಥೆರಪಿ ಸೆಂಟರ್ ಓಪನಿಂಗ್ ಬಂದಿದೆ. ಜೊತೆ ನಮ್ಮ ಮಾರ್ಗದರ್ಶಕರು ದಕ್ಷಿಣ ಶಾಸಕರು ಅನುಪ್ರಭು ಪಾಟೀಲ್ ಸರ್ ಅವರು ಮತ್ತು ಇನ್ನೊಬ್ಬರು ನಮ್ಮ ಮಾರ್ಗದರ್ಶಕರು ಡಾಕ್ಟರ್ ರೇಣುಪ್ರಸಾದ್ ಸರ್ ಅವರು ಹಾಸ್ಪಿಟಲ್ ಇದು ತುಂಬ ಸಂತೋಷ. ಯಾಕಂದರೆ ನಾನು MBBS ಮಾಡಬೇಕಿದ್ರೆ ಸರ್ ಅಂಡರ್ ಕೆಲಸ ಮಾಡ್ತಿದ್ದೆ. ಮತ್ತು ತುಂಬ ಸಂತೋಷದಿಂದ ಅದು ಬಿಲ್ವಾ ಹಾಸ್ಪಿಟಲ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಾಕಷ್ಟು ಜನ ಬಡವ ಪೇಷಂಟ್ ಬಂದು ತುಂಬ ಒಳ್ಳೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಆಗಿ ಹೋಗಿದ್ದಾರೆ. ಈಗಲೂ ಕೂಡ ಇದೊಂದು ಸೆಂಟರ್ ಓಪನ್ ಆಗಿ ಫಿಸಿಯೋಥೆರಪಿ ಮತ್ತು ರಿಹ್ಯಾಬಿಲಿಟೇಷನ್ ಅವ್ರಿಗೂ ತುಂಬ ಅನುಕೂಲ ಆಗುತ್ತೆ. ಯಾಕೆ ಲಾಂಗ್ ಸ್ಟ್ಯಾಂಡಿಂಗ್ ಪೇಷಂಟ್ ಸ್ಟ್ರೋಕ್ ಆಗಿರ್ಬೋದು, ಏನಾದರೂ ಪ್ಯಾರಾಲಿಸಿಸ್ ಪೇಷಂಟ್ಗೆ ಇಲ್ಲಿ ಒಂದು ರಿಹ್ಯಾಬಿಲಿಟೇಷನ್ ಮತ್ತು ಫಿಸಿಯೋಥೆರಪಿ ಆಗೋಕ್ಕೆ ತುಂಬ ಅನುಕೂಲ ಆಗಿದೆ. ತುಂಬ ಕಮ್ಮಿ ಕಾಸ್ಟಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಆಗುತ್ತಂತ ಒಂದು ಯೋಜನೆ ಇದೆ. ಮತ್ತು ಹೊಸ ಗೊಂಡಿದೆ. ಇದು ನಮ್ಮ ಸುಮ್ಮಗೌಡರ ಸಾರಥ್ಯದಲ್ಲಿ ನಮ್ಮ ಡಾಕ್ಟರ್ ಗಿರೀಶ್ ಅವರು 15 ಈ ಒಂದು ಆಸ್ಪತ್ರೆ ಸುಸಜ್ಜಿತವಾಗಿ ಒಂದು ಸುಂದರವಾದಂಥ ಒಳ್ಳೆಯ ಕ್ವಾಲಿಟಿಯನ್ನು ಬಂದಿರತಕ್ಕಂಥ ರೀತಿಯಲ್ಲಿ ಈ ಆಸ್ಪತ್ರೆ ಇವತ್ತು ಭಾಳ ಸಂತೋಷದಿಂದ ಉದ್ಘಾಟನೆ ಆಗಿದೆ. ಇದು ನಮ್ಮ ಭಾಳಷ್ಟು ಜನ ಹಳ್ಳಿಯಿಂದ ಬರ್ತಕ್ಕಂಥ ಬಂದು ಹೋಗಲಿಕ್ಕಾಗೋದು, ಸ್ಟ್ರೋಕ್ ಆದವರಿಗೆ ಕರ್ಕೊಂಡ್ಬಂದು ಇಲ್ಲಿ ಬಂದು ಅಡ್ಮಿಟ್ ಮಾಡಿ ಒಂದು ತಿಂಗಳಗಟ್ಟಲೆ ಇರ್ಬೋದು. ಇಲ್ಲೇ ಊಟ ಮಾಡಿಕೊಂಡು ಅವ್ರಿಗೆ ಆರಾಮಾಗೋದು ಮತ್ತು ಅವ್ರಿಗೆ ತ್ರಿದಲಂ ತ್ರಿಗಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎನ್ನುವ ಹಾಗೆ ಈ ಆಸ್ಪತ್ರೆಯ ಹೆಸರೇ ಬಿಲ್ವಾ ಅನ್ನುವಂಥ ಹೆಸರಿನಿಂದ ಪ್ರಾರಂಭವಾಗಿರುವಂಥ ಈ ಆಸ್ಪತ್ರೆ ಸುಮಾರು ನಾನೊಂದು 7 ವರ್ಷಗಳಿಂದ ನಮ್ಮ ಡಾಕ್ಟರ್ ರೇಣುಪ್ರಸಾದ್ ಚಿಕ್ಕಮಠ್ ಅವ್ರ ಜೊತೆಗೆ ಮತ್ತು ನಮ್ಮ ಶರಣಗೌಡರ ಜೊತೆಗೆ ನಿರಂತರವಾಗಿ ಸಂಪರ್ಕವನ್ನು ಹೊಂದುವುದರ ಮೂಲಕ ನಾನು ನೆನಪಿಸಿಕೊಳ್ಬೇಕಾಗಿರುವಂಥದ್ದು ವಿಚಾರ, ನಮ್ಮ ಗುರುಗಳಿಗೂ ಸಹಿತ ಹುಷಾರಿಲ್ಲದೆ ಇದ್ದ ಸಮಯದೊಳಗೆ ನಾನು ಫಸ್ಟ್ ಕನ್ಸಲ್ಟ್ ಮಾಡುವಂಥದ್ದೇ ಈ ಬಿಲ್ವಾ ಹಾಸ್ಪಿಟಲ್ಗೆ ಅನ್ನುವಂಥ ವಿಚಾರವನ್ನು ಭಾಳ ಸಂತೋಷದಿಂದ ಹೇಳ್ಕೊಳ್ಳೋಕೆ ಇಚ್ಛಪಡ್ತೇನೆ. ಹಾಗೆ ಈ ಬಿಲ್ವಾ ಆಸ್ಪತ್ರೆಯ ಶ್ರೇಯೋಭಿವೃದ್ಧಿಯನ್ನು ಕಂಡು ಬಹಳ ಸಂತುಲಿತರಾಗಿದ್ದೇನೆ ಅನ್ನುವಂಥ ಮಾತುಗಳನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಈ ಒಂದು ಆಸ್ಪತ್ರೆಯಿಂದ ಸಾವಿರ ರೋಗಿಗಳಿಗೆ ವಿಮುಕ್ತಿಯನ್ನು ಕೊಡುವುದರ ಮೂಲಕ ತಮ್ಮ ಬಡವರಿಗೆ ಕೊಡುವಂಥ ನಿತ್ಯ ನಿರಂತರವಾದ ಸೇವೆ ಯಾವತ್ತಿಗೂ ಪಾವನ ಗಂಗೆಯಾಗಿ ಹರಿಯಲಿ ಅನ್ನುವಂಥ ವಿಚಾರವನ್ನು ಈ ಒಂದು ಸಂದರ್ಭದೊಳಗೆ ತಿಳಿಸಿ, ಇಂಥ ಒಂದು ಆಸ್ಪತ್ರೆಯನ್ನು ಮತ್ತೆ ಜೋಡಣೆಯನ್ನು ಮಾಡುವುದರ ಮೂಲಕ, ರಿನಿವೇಷನ್ ಮಾಡುವುದರ ಮೂಲಕ ಇದನ್ನು ಪ್ರಾರಂಭಿಸಿರುವುದಕ್ಕೆ ಆ ಇಬ್ಬರಿಗೂ ಕೂಡ ಮತ್ತೊಮ್ಮೆ ನಾನು ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುವುದರ ಮೂಲಕ 2 ಮಾತುಗಳಿಗೆ ವಿರಮಿಸ್ತೇನೆ. ಇದು ಸರ್ವರಿಗೂ ಶರಣಗಳು. ಕಲಬುರಗಿ ಮಹಾನಗರದಲ್ಲಿ ಪ್ರಾರಂಭವಾಗಿರುವಂತಹ ಬಿಲ್ವಾ ವೆಲ್ನೆಸ್ ಇದು ರಿಹ್ಯಾಬ್ ಮತ್ತು ಫಿಸಿಯೋಥೆರಪಿ ಸೆಂಟರ್ನ ನೂತನವಾಗಿ ಪ್ರಾರಂಭ ಮಾಡಿರುವಂತಹ ನಮ್ಮ ರೇಣುಪ್ರಸಾದ್ ಚಿಕ್ಕಮಠ್ ಡಾಕ್ಟರ್ ಅವರಲ್ಲಿ ಹಾಗೂ ಅವರಿಗೆ ಸಹಕಾರ ಇರುವಂತಹ ನಮ್ಮ ಶರಣಗೌಡ ಪಾಟೀಲ್ ಅವರಲ್ಲಿ ಬಹಳಷ್ಟು ಸುಂದರವಾಗಿ ಈ ಒಂದು ಆಸ್ಪತ್ರೆಯನ್ನು ಅವರು ನಿರ್ಮಾಣ ಮಾಡಿರುವಂಥದ್ದು. ಇದನ್ನು ಮಾಡಿರೋ ಉದ್ದೇಶ ಬಹಳ ದಿನಗಳವರೆಗೆ ಹಾಸ್ಪಿಟಾಲಿಟಿ ಬೇಕಾಗಿರುವಂತಹ ಪೇಷಂಟ್ಸ್ಗಳಿಗೆ, ರೋಗಿಗಳಿಗೆ ಈಗ ಮನೆಯೊಳಗಡೆ ಆರೈಕೆ ಮಾಡಲಿಕ್ಕೆ ಆಗೋದಿಲ್ಲ. ಮಕ್ಕಳು ಒಂದು ಕಡೆ ಇರ್ತಾರೆ ದುಡಿಯೋದಕ್ಕೆ, ಮನೆಯೊಳ ತಂದೆ ತಾಯಿಗಳಿಗೆ ಅನಾರೋಗ್ಯ ಆಗಿರುತ್ತೆ. ಎಲ್ಲ ರೀತಿಯ ಟ್ರೀಟ್ಮೆಂಟ್ಗಳನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆ ಕುಟುಂಬದವರು, ಚಿಕ್ಕಮಠ್ ಪರಿವಾರದವರು ಮಾಡಿದ್ದಾರೆ. ನಿಜಕ್ಕೂ ಕೂಡ ಬಹಳ ಹೆಮ್ಮೆ ಅನ್ನಿಸ್ತದೆ. ಅದರಲ್ಲಿ ವಿಶೇಷವಾಗಿ ವೈದ್ಯೋ ನಾರಾಯಣೋ ಹರಿಹಿ, ನಮ್ಮ ಋಷಿಮುನಿಗಳು ವೈದ್ಯರಿಗೆ
ಭಗವಂತನ ಸ್ವರೂಪ ಅಂತ ಹೇಳಿ ಕರೀತಾರೆ. ಯಾಕೆ ಭಗವಂತನ ಸ್ವರೂಪ ಅಂತಂದ್ರೆ, ರೋಗದಿಂದ ಬಳಲ್ತಕ್ಕಂಥ ರೋಗಿಗೆ ಆತ ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಬಹಳ ಕುಗ್ಗಿ ಹೋಗಿರ್ತಾನೆ. ಅವರ ಕುಟುಂಬದವರು ಸಹಿತ ಬಹಳ ಕುಗ್ಗಿ ಹೋಗಿರ್ತಾರೆ. ಅಂಥ ಒಂದು ಸಮಯದೊಳಗ ವೈದ್ಯರಾದಂಥವರು ಅವರಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಚಿಕಿತ್ಸೆಯನ್ನು ನೀಡುವುದರ ಮುಖಾಂತರ ಅವರಿಗೆ ಆರೋಗ್ಯದ ಸಲಹೆ ಸೂಚನೆಗಳನ್ನು ಕೊಡುವುದರ ಮುಖಾಂತರ ನಿಮಗೇನೂ ಆಗೋದಿಲ್ಲ, ನಿಮ್ಮ ಜೊತೆಗೆ ನಾವಿದ್ದೇವೆ, ಭಗವಂತ ಇದ್ದಾನೆ ಅಂತಕ್ಕಂಥ ಧೈರ್ಯದ ಮಾತುಗಳನ್ನ ಹೇಳ್ತಕ್ಕಂಥದ್ದೇನದಲ್ಲ, ಅದು ನಿಜವಾಗಿರ್ತಕ್ಕಂಥ ವೈದ್ಯನ ಲಕ್ಷಣ. ಅಂಥ ಒಂದು ವೈದ್ಯೋ ನಾರಾಯಣೋ ಹರಿಹಿ ಅನ್ನುವ ಋಷಿಮುನಿಗಳ ವಾಣಿಯಂತೆ ಇವತ್ತು ನಿಜಕ್ಕೂ ಕೂಡ ಬಿಲ್ವ ಆಸ್ಪತ್ರೆ ಈ ಬಹಳ ವಿಶೇಷವಾಗಿರ್ತಕ್ಕಂಥ ಹೆಸರು. ಈ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ರೇಣುಪ್ರಸಾದ್ ಅವರ ಕುಟುಂಬದವರು ನಿಜಕ್ಕೂ ಕೂಡ ನನಗೆ ಬಹಳ ಆನಂದ ಅನಿಸ್ತದೆ. ಸ್ವಲ್ಪ ವರ್ಷದಲ್ಲಿ ನಮ್ಮ ಕಲಬುರಗಿ ಮಹಾನಗರದಲ್ಲಿ, ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಗ್ರಾಮೀಣ ಪ್ರದೇಶದ ಬಡ ರೋಗಿಗಳಿಗೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಆರೈಕೆಯನ್ನ ನೀಡುವುದರಲ್ಲಿ ಬಹಳ ಸಿದ್ಧಹಸ್ತರು. ಹೀಗಾಗಿ ಸ್ವಲ್ಪ ದಿವಸದಲ್ಲಿ ಇವತ್ತಿನ ಎಲ್ಲರ ಒಂದು ಜನಮಾನಸದಲ್ಲಿ, ಎಲ್ಲರ ಹೃದಯದಲ್ಲಿ ಒಂದು ಮಿಂಚಿನ ಸಂಚಾರವನ್ನು ಮಾಡಿರ್ತಕ್ಕಂಥ ಒಂದು ಆಸ್ಪತ್ರೆ ಅದು ಯಾವುದಾದ್ರೂ ಇದ್ರೆ ಬಿಲ್ವ ಆಸ್ಪತ್ರೆ ಅಂತಕ್ಕಂಥದ್ದು. ಅಂಥ ಆಸ್ಪತ್ರೆಗೆ ಇವತ್ತಿನ ದಿವಸ ನಾವು ಬಂದಿದ್ದೇವೆ. ಬಹಳ ಆನಂದ ಅನಿಸ್ತದೆ. ಅವ್ರ ಕಾಳಜಿ ಎಷ್ಟಪ್ಪ ಅಂತಂದ್ರೆ ಬ್ಯಾಂಗ್ಳೂರ್ ಅಂತ ಸಿಟಿಯಲ್ಲಿ ಮಾಡಬಹುದಾಗಿತ್ತು. ಆದರೆ ನಮ್ಮ ಕಲಬುರಗಿ, ಕಲ್ಯಾಣ ಕರ್ನಾಟಕದ ಕಲಬುರಗಿ ಅಂತಂದ್ರೆ ಇಲ್ಲಿ ಬಹಳಷ್ಟು ಹಳ್ಳಿಗಳನ್ನ, ರೈತರನ್ನ ಹೊಂದಿರತಕ್ಕಂಥ ಪ್ರದೇಶ. ಈ ಒಂದು ಕಲಬುರಗಿಯಲ್ಲಿ ಆಸ್ಪತ್ರೆ, ಒಳ್ಳೆ ಆಸ್ಪತ್ರೆ ಆದ್ರೆ ನಾವು ರೋಗಿಗಳಿಗೆ, ವಿಶೇಷವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಬಡವರಿಗೆ, ರೋಗಿಗಳಿಗೆ, ದೀನರಿಗೆ, ದುರ್ಬಲರಿಗೆ ಒಂದು ಸೇವೆ ಮಾಡ್ದಂಗೆ ಆಗ್ತದೆ ಅಂತಕ್ಕಂಥ ಒಂದು ಭಾವವನ್ನು ಇಟ್ಟುಕೊಂಡು ಇವತ್ತು ಅವ್ರು ಮಾಡ್ತಕ್ಕಂಥದ್ದು ಅದು ಶುಶ್ರೂಷೆಯ ಚಿಕಿತ್ಸೆ ಅಲ್ಲ, ಅದು ಸೇವಾ ಭಾವನೆ ಅಂತಕ್ಕಂಥ ಒಂದು ಭಾವ ನಮ್ಮ ವೈದ್ಯರ ಹತ್ರ ಇರೋಣದ್ರಿಂದ ಇವತ್ತು ನಿಜಕ್ಕೂ ಕೂಡ ಕಲ್ಯಾಣ ಕರ್ನಾಟಕ, ಅದರಲ್ಲಿ ಕಲಬುರಗಿ ಅಂತಂದ್ರೆ ಒಂದು ಹೆಬ್ಬಾಗಲಿದ್ದ ಹಾಗೆ. ಇಲ್ಲಿ ಮಹಾದಾಸೋಹಿ ಶರಣಬಸವೇಶ್ವರು ಕೂಡ ಇದ್ದಾರೆ. ಮಹಾದಾಸೋಹಿ ಶರಣಬಸವೇಶ್ವರು ಯಾವುದಕ್ಕೆ ಪ್ರಸಿದ್ಧಪ್ಪ ಅಂತಂದ್ರ ಯತ್ರ ಜೀವ ತತ್ರ ಶಿವ. ಎಲ್ಲಿ ಜೀವ ಇದೆಯೋ, ಒಟ್ಟಾರೆಯಾಗಿ ಒಂದೇ ಜೀವ ಮನುಷ್ಯರಿಗೆ ಅಷ್ಟೇ ಅಲ್ಲ, ಎಲ್ಲಿ ಜೀವ ಇದೆಯೋ ಅಲ್ಲಿ ಶಿವನಿದ್ದಾನೆ ಅಂತ ತಿಳ್ಕೊಂಡು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿರ್ತಕ್ಕಂಥವರು ಕಲಬುರಗಿ ಶರಣಬಸವೇಶ್ವರು. ಅಂಥವರ ಒಂದು ನೆಲದಲ್ಲಿ ಇವತ್ತ ಬಿಲ್ವ ಆಸ್ಪತ್ರೆಯ ಮುಖ್ಯಸ್ಥರಾಗಿರ್ತಕ್ಕಂಥ ರೇಣು ಚಿಕ್ಕಮಠ ಪರಿವಾರದವರು ಇವತ್ತ ಅದೇ ರೀತಿಯಾಗಿರ್ತಕ್ಕಂಥ ಪ್ರೀತಿ, ದಯೆ, ಅಂತಃಕರಣೆಯಿಂದ ತಮ್ಮ ಹತ್ರ ಬಂದಂತ ರೋಗಿಗಳಿಗೆ ಒಂದು ಚಿಕಿತ್ಸೆಯನ್ನು ನೀಡತಕ್ಕಂಥ ಒಂದು ಒಳ್ಳೆ ಗುಣ ಸ್ವಭಾವದವರಾಗಿದ್ದಾರೆ. ಇವತ್ತ ಅವರಿಂದ ರೋಗಿಗಳಿಗೆ ಒಳ್ಳೆ ಆರೋಗ್ಯ